ನಮಸ್ಕಾರ ವೀಕ್ಷಕರೇ, ಹಾರ್ದಿಕ್ ಪಾಂಡ್ಯ ಟು ಯುವ. ಈ 7 ತಿಂಗಳಿನಲ್ಲಿ ದಾಂಪತ್ಯ ಜೀವನಕ್ಕೆ ಗುಡ್ ಬೈ ಹೇಳಿದವರಿವರು. ಲವ್ ಮಾಡೋಕೆ ನಾನಾ ವಿಧ. ಯಾರ್ಯಾರು ಯಾವ ಉದ್ದೇಶಕ್ಕೆ ಲವ್ ಮಾಡ್ತಾರೋ ಅದು ಅವರಿಗಷ್ಟೇ ಗೊತ್ತಿರುತ್ತೆ. ಆದ್ರೆ ರೀಲ್ ನಲ್ಲಿ ಚಿಗುರೊಡೆಯುವ ಪ್ರೀತಿ ಬಹುತೇಕ ರಿಯಲ್ ಆಗಿರುತ್ತೆ. ಇದಕ್ಕೆ ಉದಾಹರಣೆ ಎಂಬಂತೆ ಹೃದಯದಿಂದ ಮದುವೆಯಾಗಿ ಇಂದು ಸುಖ ಸಂಸಾರ ನಡೆಸುತ್ತಿರುವ ಅನೇಕರು ಈ ಬಣ್ಣದ ಪ್ರಪಂಚದಲ್ಲಿದ್ದಾರೆ. ಆದ್ರೆ ಇವರೆಲ್ಲರ ನಡುವೆ ಈಗೀಗ ಅದ್ಯಾಕೋ ಕೆಲವರ ಬದುಕಿನಲ್ಲಿ ಅನ್ಯೋನ್ಯತೆಯ ಕೊರತೆ ಕಾಡ್ತಿದೆ. ಸಣ್ಣ ಸಣ್ಣ ವಿಚಾರಕ್ಕೆ ದಾಂಪತ್ಯ ಮುರಿದು ಬೀಳ್ತಿದೆ. ಇದಕ್ಕೆ ಈ ವರ್ಷ ದೂರವಾದ ತಾರೆಯರ ಬದುಕೆ ಸಾಕ್ಷಿ. ಹೌದು, 2024ರಲ್ಲಿ 7 ತಿಂಗಳು ಉಳಿವೆ. ಆದ್ರೆ ಈ 7 ತಿಂಗಳಲ್ಲಿ ಅನೇಕರ ಸಂಸಾರದ ಜಗಳ ಬೀದಿಗೆ ಬಂದಿದೆ, ದಾಂಪತ್ಯ ಮುರಿದು ಬಿದ್ದಿದೆ. ಇದಕ್ಕೆ ಮೊನ್ನೆಯ ಹಾರ್ದಿಕ್ ಪಾಂಡ್ಯ ಮತ್ತು ನತಾಶಾ ವಿಚ್ಛೇದನ ಒಂದು ಉದಾಹರಣೆ. ಸರ್ಬಿಯ ಸುಂದರಿಯ ಮೇಲೆ ಪ್ರೀತಿ ಉಕ್ಕಿ ಹರಿದು 2 ಬಾರಿ ಮದುವೆಯಾಗಿದ್ದ ಹಾರ್ದಿಕ್ ಪಾಂಡ್ಯ ನಿನ್ನೆ ತಮ್ಮ ಪತ್ನಿ ನತಾಶಾ ಅವರಿಂದ ತಾವು ದೂರವಾಗಿರುವುದಾಗಿ ಅಧಿಕೃತವಾಗಿ ಹೇಳಿದ್ದಾರೆ. ಇಬ್ಬರ ನಡೆ ಹಿಂದೆ ಅನೇಕ ಬಾರಿ ಅನುಮಾನಕ್ಕೆ ಕಾರಣವಾಗಿತ್ತಾದರೂ ಹಾರ್ದಿಕ್ ಮತ್ತು ನತಾಶಾ ಅವರ ಮಗ ಅಗಸ್ತ್ಯಗೋಸ್ಕರವಾದ್ರೂ ಜೊತೆಯಲ್ಲಿರ್ತಾರೆ ಎಂದೇ ಅನೇಕರು ಅಂದುಕೊಂಡಿದ್ರು. ಆದ್ರೆ ದುರದೃಷ್ಟವಶಾತ್ ಹಾಗಾಗಲಿಲ್ಲ. ಇನ್ನು ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರ ಕತೆ ನಿಮ್ಗೆ ಗೊತ್ತು. 4 ವರ್ಷದ ಹಿಂದೆ ಖುಷಿಯಾಗಿ ಮದುವೆಯಾಗಿದ್ದ ಚಂದನ್ ಮತ್ತು ನಿವೇದಿತಾ ನಗುತ್ತಲೇ ದೂರವಾದ್ರು. ತಮ್ಮ ನಡುವೆ ಹೊಂದಾಣಿಕೆಯ ಕೊರತೆ ಇಲ್ಲದಿರೋದಕ್ಕೆ ನಾವು ದೂರವಾಗ್ತಿದ್ದೇವೆ ಅಂತ ಹೇಳಿದ್ರು. ಭಿನ್ನಾಭಿಪ್ರಾಯ, ವರ್ಕ್ ಕಮಿಟ್ಮೆಂಟ್, ಹೀಗೆ ಒಂದಿಷ್ಟು ಕಾರಣಗಳನ್ನ ನೀಡಿದ್ರು. ಸದ್ಯ ಚಂದನ್ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ನಾಯಕನಾಗಿ ಬಡ್ತಿ ಪಡೆದಿದ್ದಾರೆ. ರೀಲ್ಸ್ ಪ್ರಪಂಚದಲ್ಲಿ ನಿವೇದಿತಾ ಕಳೆದು ಹೋಗಿದ್ದಾರೆ. ಕೇವಲ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರ ವಿಚ್ಛೇದನ ವಿಚಾರ ಮಾತ್ರ ಕರುನಾಡಿನಲ್ಲಿ ಈ ವರ್ಷ ಸದ್ದು ಮಾಡಿಲ್ಲ. ದೊಡ್ಡ ಮನೆಯ ಕುಡಿ ಯುವರಾಜ್ ಕುಮಾರ್ ಮತ್ತು ಅವರ ಪತ್ನಿ ಶ್ರೀದೇವಿ ಅವರ ಮನಸ್ತಾಪ ಕೂಡ ಚರ್ಚೆಯಾಯಿತು. ಆದ್ರೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರಂತೆ ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ಗಂಭೀರತೆಯನ್ನ ಗ್ರಹಿಸುವಲ್ಲಿ ವಿಫಲರಾಗಿದ್ದು, ಇಬ್ಬರ ವೈಯಕ್ತಿಕ ವಿಚಾರಗಳು ಬೀದಿಗೆ ಬಂದು ಸಾರ್ವಜನಿಕರ ಬಾಯಿ ಸೇರಿದ್ದು ದುರ್ದೈವ. ಅಂದಹಾಗೆ ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ಅವರ ವಿಚ್ಛೇದನದ ಅರ್ಜಿ ವಿಚಾರಣೆ ಇನ್ನೂ ನಡೆಯುತ್ತಿದೆ. ಇನ್ನು ಈ ವರ್ಷ ಬಾಲಿವುಡ್ ಹಿರಿಯ ಜೀವ ಧರ್ಮೇಂದ್ರ ಮತ್ತು ಹೇಮಮಾಲಿನಿಯ ಮಗಳು ಈಶಾ ಡಿಯೋಲ್ ಕೂಡ ಸಂಸಾರ ನೌಕೆಯಿಂದ ಇಳಿದ್ರು. ಈ ವರ್ಷದ ಆರಂಭದಲ್ಲಿಯೇ ಉದ್ಯಮಿ ಭರತ್ ತಕ್ತಾರಿ ಜೊತೆ ತಮ್ಮ 12 ವರ್ಷದ ದಾಂಪತ್ಯ ಜೀವನಕ್ಕೆ ಎಳ್ಳುನೀರು ಬಿಟ್ರು. ಈ ಇಬ್ಬರಿಗೆ 2 ಮಕ್ಕಳಿದ್ದಾರೆ. ಸೂರ್ಯವಂಶ, ಓನಲ್ಲೇ ಸೇರಿ ಹಿಂದಿಯಲ್ಲಿ 16 ಸಿನಿಮಾ ಮಾಡಿರುವ ಇಶಾ ಕೊಪ್ಪಿಕರ್ ಕೂಡ ಕಳೆದ ವರ್ಷ ಅಂತ್ಯದಲ್ಲಿ ತಮ್ಮ 14 ವರ್ಷಗಳ ದಾಂಪತ್ಯ ಜೀವನಕ್ಕೆ ಗುಡ್ ಬೈ ಹೇಳಿದ್ರು. ಹೋಟೆಲ್ ಉದ್ಯಮಿ ಟಿಮ್ಮಿ ನಾರಂಗ್ ಅವರಿಗೆ ಸೋಡಾ ಚೀಟಿ ನೀಡಿದ್ರು. ಇವರಿಗೆ ರಿಯಾನ್ನಾ ಅನ್ನೋ 9 ವರ್ಷದ ಮಗಳು ಇದ್ದಾರೆ. ಹಿಂದಿಯ ಕಿರುತೆರೆಯ ನಾಯಕಿ ಮತ್ತು ಬಿಗ್ ಬಾಸ್ ಸ್ಪರ್ಧಿ ದಿಲ್ಜಿತ್ ಕೌರ್ ಸಂಸಾರದಲ್ಲಿ ಬಿರುಗಾಳಿ ಎದ್ದಿದ್ದು ಕೂಡ ಇದೇ ವರ್ಷದಲ್ಲೇ. ದಿಲ್ಜಿತ್ ಕೌರ್ ಮತ್ತು ನಿಖಿಲ್ ಪಟೇಲ್ ಅವರ ಸಂಸಾರ ಕೂಡ ಬೀದಿರಂಪವಾಗಿದ್ದು ದುರಂತ. ಇನ್ನು ಇಬ್ಬರು ಆರೋಪ ಪ್ರತ್ಯಾರೋಪಗಳನ್ನ ಮಾಡುತ್ತಲೇ ಇದ್ದಾರೆ. ಇವರಿಬ್ಬರ ಸಾಲಿಗೆ ಈ ವರ್ಷ ಅಂತ್ಯವಾಗೋದ್ರೊಳಗೆ ಮತ್ತು ಐಶ್ವರ್ಯ ರೈ ಕೂಡ ಸೇರಿಕೊಳ್ಳುವ ಎಲ್ಲಾ ಲಕ್ಷಣ ಸಾಧ್ಯತೆ ಹೆಚ್ಚಾಗಿವೆ. ಎಲ್ಲರಂತೆ ಈ ಮುದ್ದಾದ ಜೋಡಿ ಕೂಡ ದೂರವಾಗಬಾರದು ಅನ್ನುವ ಪ್ರಾರ್ಥನೆಯನ್ನ ಇವರ ಅಭಿಮಾನಿ ಬಳಗ ಸದ್ಯಕ್ಕೆ ಮಾಡ್ತಿದೆ. ಒಟ್ನಲ್ಲಿ ಸಂಸಾರ ಮಾಡುವುದೆಂದರೆ ಸರಿಗಮ ಹಾಡಿನ ಹಾಗಲ್ಲ, ಸಂಸಾರ ನಡೆಸೋದೊಂದು ಸಾಧನೆ. ಈ ಹಾದಿಯಲ್ಲಿ ಸಂಪೂರ್ಣ ಯಶಸ್ಸು ಕಾಣುವವರು ಕಡಿಮೆ. ಇದಕ್ಕೆ ಈ ತಾರೆಯರ ಬದುಕೆ ಸಾಕ್ಷಿ. ಇನ್ನು ಐಶ್ವರ್ಯ ರೈ ಅಭಿಷೇಕ್ ಬಚ್ಚನ್ ವಿಚ್ಛೇದನ ವದಂತಿ ಹೆಚ್ಚಾಗ್ತಿದೆ. ಗ್ರೇ ಡಿವೋರ್ಸ್. ಮಾಜಿ ವಿಶ್ವ ಸುಂದರಿ ಹಾಗೂ ಬಾಲಿವುಡ್ ನಟಿ ಐಶ್ವರ್ಯ ರೈ ಹಾಗೂ ಅಭಿಷೇಕ್ ಬಚ್ಚನ್ ವಿಚ್ಛೇದನ ವದಂತಿಗಳು ಹಲವು ದಿನಗಳಿಂದ ಹರಿದಾಡ್ತಲೇ ಇದೆ. ಐಶ್ವರ್ಯ ರೈ ಹಾಗೂ ಅಭಿಷೇಕ್ ಬಚ್ಚನ್ ದಾಂಪತ್ಯದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋ ಮಾತು ಆಗಾಗ ಕೇಳಿ ಬರ್ತಲೇ ಇರುತ್ತೆ. ಇಂತಹ ವದಂತಿಗಳು ಬಂದಾಗಲೆಲ್ಲ ಇಬ್ಬರು ಒಟ್ಟಿಗೆ ಕಾಣಿಸಿಕೊಂಡು ಬಾಯಿ ಮುಚ್ಚಿಸ್ತಿದ್ರು. ಆದ್ರೆ ಈಗ ಮತ್ತೆ ಅಭಿಷೇಕ್ ಬಚ್ಚನ್ ಹಾಗೂ ಐಶ್ವರ್ಯ ರೈ ಬಚ್ಚನ್ ವಿಚ್ಛೇದನದ ಬಗ್ಗೆ ಚರ್ಚೆ ಆರಂಭ ಆಗಿದೆ. ಅದಕ್ಕೆ ಕಾರಣ ಅಭಿಷೇಕ್ ಬಚ್ಚನ್ ಲೈಕ್ ಮಾಡಿದ ಒಂದು ಪೋಸ್ಟ್.
ಇತ್ತೀಚೆಗೆ ಲೇಖಕಿ ನೀಲಾ ಖಂಡೇಲ್ವಾಲ್ ವಿಚ್ಛೇದನದ ಕುರಿತು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ರು. ಆ ಪೋಸ್ಟ್ ನ ಅಭಿಷೇಕ್ ಬಚ್ಚನ್ ಲೈಕ್ ಮಾಡಿದ್ರು. ಆ ಬೆನ್ನಲ್ಲೇ ಮತ್ತೆ ಇಬ್ಬರ ವಿಚ್ಛೇದನದ ಸುದ್ದಿ ಓಡಾಡ್ತಿದೆ. ಈ ಬಾರಿ ಈ ಬಾಲಿವುಡ್ ಜೋಡಿಯ ಡಿವೋರ್ಸ್ ಬಗ್ಗೆ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗೋದಕ್ಕೆ ಕಾರಣವಿದೆ. ಅದು ಗ್ರೇಟ್ ಡಿವೋರ್ಸ್. ಅಭಿಷೇಕ್ ಬಚ್ಚನ್ ಸದ್ಯ ಟ್ರೆಂಡಿಂಗ್ ನಲ್ಲಿರುವ ಗ್ರೇಟ್ ಡಿವೋರ್ಸ್ ಅನ್ನು ಪ್ರಮೋಟ್ ಮಾಡ್ತಿರಬಹುದು ಎಂದು ನೆಟ್ಟಿಗರು ಕಾಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಷ್ಟಕ್ಕೂ ಟ್ರೆಂಡಿಂಗ್ ನಲ್ಲಿರುವ ಗ್ರೇಟ್ ಡಿವೋರ್ಸ್ ಅಂದ್ರೆ ಏನು? ವಿಶ್ವದ ಹಲವೆಡೆ ಈಗಾಗಲೇ ಗ್ರೇ ಡಿವೋರ್ಸ್ ಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಆದ್ರೆ ಆತಂಕಕಾರಿ ಅಂದ್ರೆ ಗ್ರೇ ಡಿವೋರ್ಸ್ ಈಗ ಭಾರತದಲ್ಲಿಯೂ ಸದ್ಯ ಟ್ರೆಂಡಿಂಗ್ ನಲ್ಲಿದೆ. ಅಸಲಿಗೆ ಏನಿದು ಗ್ರೇ ಡಿವೋರ್ಸ್ ಅನ್ನುವ ಪ್ರಶ್ನೆ ನಿಮ್ಮನ್ನು ಕಾಡ್ತಿರಬಹುದು. ಇಲ್ಲವೇ ಇದೇ ಮೊದಲ ಬಾರಿಗೆ ನೀವು ಗ್ರೇ ಡಿವೋರ್ಸ್ ಅನ್ನುವ ಪದಗಳನ್ನ ಕೇಳಿರಬಹುದು. ಆದ್ರೆ ಈಗ ಗ್ರೇ ಡಿವೋರ್ಸ್ ಭಾರತದಲ್ಲೂ ಟ್ರೆಂಡಿಂಗ್ ನಲ್ಲಿದೆ. ವಿಚ್ಛೇದನ ಅನ್ನೋದು ಭಾರತದಲ್ಲಿ ಕಾಮನ್ ಆಗ್ಬಿಟ್ಟಿದೆ. ಮದುವೆಯಾದ ಕೆಲವೇ ದಿನಗಳಲ್ಲಿ ವಿಚ್ಛೇದನಕ್ಕೆ ಮುಂದಾದ ಉದಾಹರಣೆಗಳಿವೆ. ಆದ್ರೆ ಒಮ್ಮೆ ವಯಸ್ಸು 50 ದಾಟಿದ ಮೇಲೆ ವಿಚ್ಛೇದನ ಮುಂದಾಗುವವರ ಸಂಖ್ಯೆ ಬಹಳ ಕಡಿಮೆ ಇತ್ತು. ಆದ್ರೀಗ 50 ವರ್ಷ ದಾಟಿದ ದಂಪತಿ ವಿಚ್ಛೇದನಕ್ಕೆ ಮುಂದಾಗ್ತಿದ್ದಾರೆ. ಇದನ್ನೇ ಗ್ರೇ ಡಿವೋರ್ಸ್ ಎಂದು ಹೇಳಲಾಗ್ತಿದೆ. ವಿಶ್ವದಾದ್ಯಂತ ಈ ಗ್ರೇ ಡಿವೋರ್ಸ್ ಮುಂದಾಗುವವರ ಸಂಖ್ಯೆ ಹೆಚ್ಚಾಗ್ತಿದೆ. ಅಷ್ಟಕ್ಕೂ ಗ್ರೇ ಡಿವೋರ್ಸ್ಗೆ ಮುಂದಾಗ್ತಿರೋದು ಯಾಕೆ? ಈ ಪ್ರಶ್ನೆಗೆ ಕೌನ್ಸಿಲ್ಗಳು ತಮ್ಮದೇ ಉತ್ತರ ಕೊಡ್ತಾರೆ. 50ರ ಆಸುಪಾಸಿನಲ್ಲಿ ಕೆಲಸ ನಿಮಿತ್ತವೂ ಮದುವೆ ಆಗಿರೋ ಮಕ್ಕಳು ತಂದೆ ತಾಯಿಯಿಂದ ಬೇರೆಯಾಗ್ತಾರೆ. ಇದರಿಂದ ದಾಂಪತ್ಯದಲ್ಲಿ ಆಸಕ್ತಿಯನ್ನ ಕಳೆದುಕೊಳ್ಳುತ್ತಾರೆ ಎನ್ನುತ್ತಾರೆ. ಹಲವು ವರ್ಷಗಳಿಂದ ಜವಾಬ್ದಾರಿಗಳಿಗಾಗಿ ಸಂಸಾರ ಮಾಡುತ್ತಿದ್ದವರು ಬೇಸತ್ತು ಈ ನಿರ್ಧಾರಕ್ಕೆ ಬರುತ್ತಾರೆ ಎಂದು ಕೌನ್ಸಿಲ್ಗಳು ಹೇಳ್ತಾರೆ. ಹಾಗೆ ಆರ್ಥಿಕವಾಗಿ ಸಬಲರಾದವರು ಬೇರೆಯಾಗೋಕೆ ನಿರ್ಧರಿಸುತ್ತಾರೆ. ಸಾಂಸಾರಿಕ ಜೀವನದಿಂದ ಅದುವರೆಗೂ ತಮ್ಮ ಕನಸುಗಳನ್ನ ಈಡೇರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಿರೋದಿಲ್ಲ. ಹಾಗಾಗಿ ಇನ್ಮುಂದೆ ಡ್ರೀಮ್ಸ್ ಚೇಂಜ್ ಮಾಡೋದಕ್ಕೆ ವಯಸ್ಸು 50 ದಾಟಿದ ಬಳಿಕ ವಿಚ್ಛೇದನಕ್ಕೆ ಮುಂದಾಗ್ತಾರೆ ಎನ್ನಲಾಗಿದೆ. ಹಾಗೆ ಈ ಗ್ರೇ ಡಿವೋರ್ಸ್ ನಿಂದ ಸಮಾಜದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಹುದು ಎಂದು ಎಚ್ಚರಿಕೆ ಕೂಡ ಕೌನ್ಸಿಲರ್ಸ್ ಕೊಡ್ತಾರೆ. ಒಟ್ನಲ್ಲಿ ಐಶ್ವರ್ಯ ಹಾಗೂ ಅಭಿಷೇಕ್ ಬಚ್ಚನ್ ವಿಚ್ಛೇದನ ವದಂತಿ ಮಧ್ಯೆ ಗ್ರೇ ಡಿವೋರ್ಸ್ ಕೂಡ ಸದ್ದು ಮಾಡ್ತಿದೆ. ಧನ್ಯವಾದಗಳು ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕಾಗಿ.